ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನುಗ್ಗೆಕಾಯಿ ಆಲೂಗಡ್ಡೆ ಸಾಂಬಾರು ಮಾಡ್ತಾ ಇದ್ದೇವೆ. 2 ಆಲೂಗಡ್ಡೆ, 15 ಎಸಳು ಬೆಳ್ಳುಳ್ಳಿ, 2 ಟೊಮ್ಯಾಟೊ, 1 ಆನಿಯನ್, 2 ನುಗ್ಗೆಕಾಯಿ, ಅರ್ಧ ಕಪ್ಪು ತೊಗರಿಬೇಳೆ. ಇವಾಗ ತೊಗರಿಬೇಳೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೆ 2 ಟೊಮ್ಯಾಟೊ ಕಟ್ ಮಾಡ್ಕೊಂಡಿರೋದು ಹಾಕ್ತಾ ಇದ್ದೇನೆ. ಮತ್ತೆ 15 ಎಸಳು ಬೆಳ್ಳುಳ್ಳಿ, 1 ಆನಿಯನ್ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಅರ್ಧ ಸ್ಪೂನ್ ಸಾಲ್ಟ್ ಹಾಕ್ತಿದ್ದೇನೆ ಫ್ರೆಂಡ್ಸ್. 1/4 ಸ್ಪೂನ್ ಟರ್ಮರಿಕ್ ಪೌಡರ್. ಇವಾಗ 1 ಸ್ಪೂನ್ ಅಷ್ಟು ಆಯಿಲ್ ತಗೊಂಡಿದ್ದೇನೆ ಫ್ರೆಂಡ್ಸ್. ಯಾಕೆಂದ್ರೆ ಇದು ತೊಗರಿಬೇಳೆ ಚೆನ್ನಾಗಿ ಬೇಯುತ್ತೆ, ಏನು ಅಡಿ ತಲ ಇಟ್ಕೊಳ್ಳಲ್ಲ ಫ್ರೆಂಡ್ಸ್. ನಾನೇನು ಜಾಸ್ತಿ ನೀರು ತಗೊಳ್ತಿಲ್ಲ ಫ್ರೆಂಡ್. ನೋಡಿ, 1.5 ಇಂಚ್ ಆಗುವಷ್ಟು ನೀರು ತಗೊಂಡಿದ್ದೇನೆ. ನಿಮಗೆ ಸಪ್ರೇಟ್ ಆಗಿನೂ ಬಾಯ್ಲ್ ಮಾಡ್ಕೊಬಹುದು ಫ್ರೆಂಡ್ಸ್. ನಾನು ಒಂದು ಸ್ಟೀಲ್ ಪಾತ್ರೆ ತಗೊಂಡಿದ್ದೇನೆ ಫ್ರೆಂಡ್ಸ್. ಅದರ ಮೇಲೆ ಇಟ್ಬಿಟ್ಟು ಅದಕ್ಕೆ 2 ಪೊಟ್ಯಾಟೊ ಮತ್ತೆ 2 ನುಗ್ಗೆಕಾಯಿ ಹಾಕೊಳ್ತಿದ್ದೀನಿ ಫ್ರೆಂಡ್ಸ್. ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇದು ನಿಮಗೆ ಹೊಸ ಟ್ರಿಕ್ಸ್ ಫ್ರೆಂಡ್, ಟ್ರೈ ಮಾಡಿ ನೋಡಿ. ತೊಗರಿಬೇಳೆ ಜೊತೆ ಇದೊಂದು ಸ್ಟೀಲ್ ಪಾತ್ರೆ ಹಾಕಬೇಕು, ಅಲ್ಯೂಮಿನಿಯಂ ಪಾತ್ರೆ ತಗೋಬೇಡಿ ಫ್ರೆಂಡ್ಸ್. ಸ್ಟೀಲ್ ಪಾತ್ರೆ ತಗೊಂಡು ಈ ತರ ಇಟ್ಬಿಟ್ಟು ಒಟ್ಟಿಗೆ ತೊಗರಿಬೇಳೆ ಜೊತೆ ಇದನ್ನು ಬೇಯುತ್ತೆ ಫ್ರೆಂಡ್ಸ್. ಸೊ ಟ್ರೈ ಮಾಡಿ ನೋಡಿ. ಇವಾಗ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು 10 ಸಿಟ್ಟಿ ತೆಗಿತಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸಿಟ್ಟಿ ಎಲ್ಲ ಹೋಗ್ಬಿಟ್ಟಿದೆ, ತಣ್ಣಗಾಗ್ಬಿಟ್ಟಿದೆ. ಇವಾಗ ನೋಡಿ ಫ್ರೆಂಡ್ಸ್, ಸಿಟ್ಟಿ ಹೋದ್ಮೇಲೆ ಓಪನ್ ಮಾಡ್ತಾ ಇದ್ದೇನೆ. ನಾನು ಏನು ಆಚೆ ಬಂದಿಲ್ಲ ನೋಡಿ, ಆಯಿಲ್ ಹಾಕೊಂಡು ತಿಂದ್ರೆ ಇಲ್ಲದಲ್ಲೇ ಮಾರ್ಕ್ ಬಂದಿರತ್ತೆ. ತೊಗರಿಬೇಳೆ ಉಕ್ಕಿ ಬಂದದ್ದು ಸಿಟ್ಟಿ ಜೊತೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ನುಗ್ಗೆಕಾಯಿ ಮತ್ತೆ ಆಲೂಗಡ್ಡೆ ಬೆಂದಿದೆ ತೊಗರಿಬೇಳೆ ಜೊತೆ ಅಲ್ವಾ. ಚೆನ್ನ ಫ್ರೆಂಡ್ಸ್, ನೋಡಿ ಚೆನ್ನಾಗಿ ಬಂದ್ಬಿಟ್ಟಿದೆ ಅಲ್ವಾ ಫ್ರೆಂಡ್ಸ್. ಚೆನ್ನಾಗಿ ಬೆಂದ್ಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ಬೆಂದ್ಬಿಟ್ಟಿದೆ. ಇದಕ್ಕೆ ನಾನು 1 ಸ್ಪೂನ್ನಷ್ಟು ಸಾಂಬಾರು ಹುಡಿ ಹಾಕ್ಕೊಳ್ತಿದ್ದೇನೆ ಫ್ರೆಂಡ್ಸ್. ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಚಿಲ್ಲಿ ಪೌಡ್ರು ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೇನೆ. ನಿಮಗೆ ತಿಕ್ಕಾಗಿ ಬೇಡ ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್. ನಾನು ಸ್ವಲ್ಪ ತಿಕ್ಕಾಗಿ ಮಾಡ್ತಿದ್ದೇನೆ ಫ್ರೆಂಡ್ಸ್. ಇವಾಗ ಇದಕ್ಕೆ ತರಕಾರಿನೂ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಚೆನ್ನಾಗಿ ಬೆಂದಿದೆ ಪೊಟ್ಯಾಟೊ ಮತ್ತು ನುಗ್ಗೆಕಾಯಿ. ಫ್ರೆಂಡ್ಸ್, ಚೆನ್ನಾಗಿ ಬೆಂದಿದೆ ಅಲ್ವಾ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಒಂದು ಸರ್ತಿ ಸಾಂಬಾರು ಪುಡಿಯೊಂದಿಗೆ ಸರಿಯಾಗಿ ಕುದಿಬೇಕು ಫ್ರೆಂಡ್ಸ್. ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಒಂದು 2 ಮಿನಿಟ್ಸ್ ಹಂಗೇನೆ ಬಿಡೋಣ, ಸರಿಯಾಗಿ ಕುದಿಬೇಕು. ನೋಡಿ ಫ್ರೆಂಡ್ಸ್, ಕುದೀತಾ ಇದೆ ಕರೆಕ್ಟಾಗಿ. ನೋಡಿ, ಸರಿಯಾಗಿ ಮಿಕ್ಸ್ ಆಗಿದೆ ಫ್ರೆಂಡ್ಸ್. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಲಾಸ್ಟಿಗೆ. ಇವಾಗ ನುಗ್ಗೆಕಾಯಿ ಆಲೂಗಡ್ಡೆ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ಫ್ರೆಂಡ್ಸ್. ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ಸಾಸಿವೆ ತಗೊಂಡಿದ್ದೇನೆ ಫ್ರೆಂಡ್ಸ್.
ಇದಕ್ಕೆ ಸ್ವಲ್ಪ ಹಿಂಗು ಹಾಕೋತಿದ್ದೇನೆ ಫ್ರೆಂಡ್ಸ್, ಒಂದು 1/4 ಸ್ಪೂನಷ್ಟು ಹಿಂಗು, ಯಾಕೆಂದರೆ ಇದು ಜೀರ್ಣಶಕ್ತಿಗೆ ಒಳ್ಳೆಯದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಗ್ಗರಣೆ ಕೊಟ್ಟಾಯ್ತು. ಇವಾಗ ರೈಸ್ ಒಟ್ಟಿಗೆ ತಿನ್ಬೋದು ಫ್ರೆಂಡ್ಸ್.